ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ DHI ಕೋರ್ಸ್ ಕಂಪ್ಲೀಟ್ ಮಾಡಿರುವಂಥವರು ಮತ್ತು ಯಾರಾದರೂ ಮಾಡ್ತಾ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಇರುತ್ತೆ. ತುಂಬ ಬೇಜಾರಿನ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಅಲ್ರಿ, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಕಷ್ಟಪಟ್ಟು 3 ವರ್ಷ ಕೋರ್ಸ್ಗಳನ್ನು ಹೆಲ್ತ್ ಇನ್ಸ್ಪೆಕ್ಟರ್ ನೀವು ಮಾಡಿದಿರಿ. ಅದಕ್ಕೆ ಸರಿಯಾದಂತಹ ಸರ್ಕಾರದ ಹುದ್ದೆಗಳನ್ನು ಟೈಮ್ ಟು ಟೈಮ್ ಕರೆಯಂಗಿಲ್ಲ. ಸಿಕ್ಕಾಪಟ್ಟಿ ಸ್ಟ್ರೈಕ್ ಮಾಡಬೇಕು. ಹೋರಾಟ ಮಾಡಿದಾಗ 300 ಹುದ್ದೆಗಳನ್ನು ನಮಗೆ ದೂರದಿಂದ ತೋರಿಸ್ತಾ ಇದ್ದಾರೆ, ಸುಮ್ಮನೆ ಇಟ್ಬಿಡ್ತಾರೆ. ಮತ್ತೆ ಯಾವಾಗ ನಾವು ಸಿಟ್ಟು ಮಾಡಿದಾಗ ಮತ್ತೆ ದೂರದಿಂದ ತೋರಿಸ್ತಾರೆ, ಇಟ್ಬಿಡ್ತಾರೆ. ಇಂಥ ಪರಿಸ್ಥಿತಿ ಒಳಗಡೆ 2024ರಲ್ಲಿ ಒಂದು ಮಹಾನಗರ ಪಾಲಿಕೆಯಲ್ಲಿ ಒಂದು 11 ಹುದ್ದೆಗಳನ್ನು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಭರ್ತಿ ಮಾಡಿಕೊಂಡ್ರು. ಅದು ಇವತ್ತು ಲಿಸ್ಟ್ ಬಿಡುಗಡೆ ಆಯಿತು. ಅದನ್ನ ನೋಡಿದಾಗ ನನಗೆ ತಲೆ ಕೆಟ್ಟುಬಿಡುತ್ತೆ. ಅಂತಂದ್ರೆ 3 ವರ್ಷ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸನ್ನು ನಾವು ಮಾಡೀವಿ ಕಷ್ಟಪಟ್ಟು, ಏನು ವ್ಯಾಲ್ಯೂನೇ ಇಲ್ಲ. ಏನು ಯಾಕೆ ಮಾಡಬೇಕು? ಎದಕ್ಕೆ ಈಗ ಮಾಡಕ್ಕೆ ಕುಂತೀವಿ ನಾವು ಕೋರ್ಸನ್ನು? ಏನು ಉಪಯೋಗ ಐತಿ ಇದರಿಂದ? ಫಾಲ್ತೂನ ಕೋರ್ಸ್ ಇದು, ಅನ್ಯೂಸ್ಡ್ ಕೋರ್ಸ್ ಇದು ಅಂತ ಅನಿಸ್ಬಿಡ್ತ್ರಿ. ಯಾಕೆ ಅನಿಸ್ತಂತಂದ್ರೆ ಆ ಲಿಸ್ಟ್ ಒಳಗಡೆ 11 ಹುದ್ದೆಗಳನ್ನು ಕರೆದಿದ್ರು. ಅದ್ರಾಗ 10 ಹುದ್ದೆಗಳು, 11ರೊಳಗಡೆ 10 ಹುದ್ದೆಗಳು 1 ವರ್ಷದ ಡಿಪ್ಲೊಮಾ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಅದವ್ರಿಗೆ ಕೊಟ್ಬಿಟ್ರ. ಮತ್ತು ನಾವು ಎದಕ್ಕದೇವಿ? ಕರ್ನಾಟಕದ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ 3 ವರ್ಷದ ಕೋರ್ಸ್ ಎದಕ್ಕೆ ಯೂಸ್ ಐತಿ? ಅದಕ್ಕಿಂತ ಬೆಟ್ರ್ 1 ವರ್ಷದ ಕೋರ್ಸ್ ಬೆಸ್ಟ್ ಅಲ್ಲ? 1 ವರ್ಷದ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ ಬೆಸ್ಟ್ ಅಲ್ಲ? ಈ 3 ವರ್ಷ ನಾವು ಡಿಗಿ ಒದ್ದಾಡಿ ಬಕೆಟ್ ಹಿಡಿದು ಕಷ್ಟಪಟ್ಟು ಎದಕ್ಕೆ ಉಪಯೋಗೈತಿ ಕೋರ್ಸ್? ಎದಕ್ಕೆ ಮಾಡಬೇಕು ಈ ಕೋರ್ಸನ್ನು? ಯಾರಾದರೂ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಕ್ಕೆ ಕುಂತಿದ್ರೆ ನೆನಪಿಟ್ಕೋರಿ, ಮುಂದೆ ನಿಮಗೂ ಕೂಡ ಇದೇ ಪರಿಸ್ಥಿತಿ ಬರ್ತದೆ. ಈಗ ನಾಳೆ ಗೌರ್ಮೆಂಟ್ ಜಾಬ್ ಕರಿತೀನಲ್ಲ 300, ಅವಾಗ ಈ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಆದವ್ರ ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ನಾವೆಲ್ಲ ಹೋಗ್ಬೇಕು? ಇದಕ್ಕೊಂದು ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ 3 ವರ್ಷ ಆದವ್ರಿಗೆ ಮಾತ್ರ ಅಂತ, ಅಥವಾ 2 ವರ್ಷ ಆದವ್ರಿಗೆ ಮಾತ್ರ ಅಂತ ಕೊಡಬೇಕಿಲ್ಲ. 1 ವರ್ಷ ಆದವರು, ಎಕ್ಸ್ಟರ್ನಲ್ ಮಾಡಿದವರು, ಡಿಸ್ಟೆನ್ಸ್ ಮೋಡಲ್ಲಿ ಮಾಡಿದವರು ಗೌರ್ಮೆಂಟ್ ಜಾಬ್ಗಳನ್ನು ತೊಗೊಳಕ್ಕೆ ಕುಂತಾರೆ. 3 ವರ್ಷ ಕಷ್ಟಪಟ್ಟವರು ಗೌರ್ಮೆಂಟ್ ಜಾಬೇ ಇಲ್ಲ. ಅದು ಲಿಸ್ಟ್ ತೋರಿಸ್ತೀನಿ ರೀ. ಈಗ ನಿಮ್ಗೆ ತೋರಿಸ್ತೀನಿ ಅದು ಲಿಸ್ಟನ್ನು. ಇವತ್ತು ಬಿಡುಗಡೆ ಆಗೈತದ. ಯಾರಾದರೂ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಕ್ಕೆ ಕುಂತಾರೆ ಇವತ್ತು ಬಿಟ್ಬಿಡ್ರಿ, ಕೋರ್ಸ್ ಮಾಡಕ್ಕೆ ಹೋಗ್ಬಿಡ್ರಿ. ಯೂಸ್ ಇಲ್ಲ ಕೋರ್ಸ್ ಮಾಡೋದ್ರಿಂದ, ಸುಮ್ಮನೆ ದಂಡಪಿಂಡ ಇದು ಕೋರ್ಸು. ಈ ಕೋರ್ಸ್ ಸತ್ತ ಈಗ ಒಂದು 5-6 ವರ್ಷ ಮೇಲೆ ಆಯಿತು, ಸತ್ತು ಹೋಗ್ಬಿಟ್ಟಿದೆ ಇದು ಕೋರ್ಸ್. ನೀವಾಗಿ ಅದ್ರ ಮೇಲೆ ಬಿದ್ದು ಜೀವಂತ ಮಾಡಕ್ಕೆ ಟ್ರೈ ಮಾಡಕ್ಕೆ ಕುಂತೀರಿ. ಆಲ್ರೆಡಿ ಅದು ಸತ್ತು ಹೋಗ್ಬಿಟ್ಟಿದೆ, ಮಣ್ಣೂ ಆಗಿದೆ ಇದು ಕೋರ್ಸು. ಯಾಕೆ ಮಾಡಬೇಕಿದನ್ನು ಅಂತೇಳಿ ಒಂಥರ ವಿಚಿತ್ರ ಮರ ಇದು. ಸಿಸ್ಟಮ್ ಇಲ್ಲ. ಸಾವಿರಾರು ವಿದ್ಯಾರ್ಥಿಗಳು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಿಕೊಂಡು ಮನ್ಯಾಗ ಕುಂತಾರ. ಯಾರೋ ಒಬ್ಬವ ಆರ್ಟ್ಸ್ ಮೇಲೆ, ಕಾಮರ್ಸ್ ಮೇಲೆ, ಸೈನ್ಸ್ ಮೇಲೆ 1 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಯಾವುದೋ ಒಂದು ಕಡೆ ಮಾಡ್ಕೊಂಬಂದ ಗೌರ್ಮೆಂಟ್ ಜಾಬ್ ತೊಗೊಂಡ್ಬಿಡ್ತಾನಪ್ಪ ಅಂತಂದ್ರೆ ಎಲ್ಲಿಗೆ ಬಂತು ಸಿಸ್ಟಮ್ ಬೇಡ್ರಿ. ನಾವು ಎಲ್ಲಿಗೆ ಬಂದೀವಿ? ನಾವು ಎದಕ್ಕೆ ಮಾಡ್ಬೇಕು ಈ ಕೋರ್ಸನ್ನು ಅಂತೇಳಿ ನೋಡ್ರಿ. ಅದನ್ನು ತೋರಿಸ್ತಾನೆ ಲಿಸ್ಟ್ ನಿಮ್ಗೆ ಏನಾಯ್ತು ಅಂತ ಹೇಳಿ. ನೋಡ್ರಿ, ಇಲ್ಲಿ ನೋಡ್ರಿ, ಇದು 2ನೇ ತಾರೀಕಿಗೆ ಬಂದಿರುವಂಥದ್ದು ನೋಡ್ತಾ ಇದ್ದೀರಿ. 2ನೇ ತಾರೀಕಿಗೆ ರಿಲೀಸ್ ಆಗಿತ್ತಿದೆ. ತಾತ್ಕಾಲಿಕ IKFT ಬಿಡುಗಡೆ ಮಾಡಿದ್ದಾರೆ. ತಾತ್ಕಾಲಿಕ ಅಂದ್ರೆ ಏನ್ರಿ? ಇದು ಫುಲ್ ಅದೇನೆ, ಮತ್ತು ಅದ್ರ ಮೇಲೆ ಅಬ್ಜೆಕ್ಷನ್ ಬರೋಂಗಿಲ್ಲ. ಇವಾಗ ಕನ್ಫರ್ಮ್. ಇಲ್ಲೇನದ ನೋಡ್ರಿ ಅಂದ್ರೆ ಇಲ್ಲಿ ನೋಡ್ರಿ, ಮಹಾನಗರ ಪಾಲಿಕೆಯಲ್ಲಿ ಕಿರಿಯ ಆರೋಗ್ಯ ನಿರೀಕ್ಷಕರು ಅಂದರೆ 11 ಹುದ್ದೆಗಳನ್ನು ಕೊಟ್ಟಿದ್ರು. ಇದಕ್ಕೆ ಏನು ಮಾಡಿದ್ರಪ್ಪ ಅಂತಂದ್ರೆ, ಇದಕ್ಕೊಂದು ಅಬ್ಜೆಕ್ಷನ್ ಯಾರಾದ್ರೂ ಹಾಕ್ರಿ 7 ದಿವಸ ಒಳಗಡೆ, ಇವಾಗ ಕನ್ಫರ್ಮ್ ಮಾಡ್ತೀವಿ ಅನ್ನೋ ಥರ ರೀತಿಯಲ್ಲಿ ಹಾಕಿದ್ದಾರೆ. ನೋಡ್ರಿ 1ನೇ ಲಿಸ್ಟ್ ಒಳಗಡೆ ನೋಡ್ರಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಸ್ಯಾನಿಟರಿ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಸ್ಯಾನಿಟರಿ ಇನ್ಸ್ಪೆಕ್ಟರ್. ಆದ ನಂತರ ನೋಡ್ರಿ 2ನೇದಿಲ್ಲಿ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಇದು ಒಂದು. ಆಮೇಲೆ ನಂತರ ಇಲ್ಲಿ ನೋಡ್ರಿ, ಡಿಪ್ಲೊಮಾ ಇನ್ ಸ್ಯಾನಿಟರಿ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಸ್ಯಾನಿಟರಿ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಸ್ಯಾನಿಟರಿ ಇನ್ಸ್ಪೆಕ್ಟರ್. ಆಮೇಲೆ ಎಲ್ಲ ಕಡೆ ಅವರಿ ಡಿಪ್ಲೊಮಾ ಸ್ಯಾನಿಟರಿ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಸ್ಯಾನಿಟರಿ ಇನ್ಸ್ಪೆಕ್ಟರ್. ಓಕೆ, ಸೊ ಡಿಪ್ಲೊಮಾ ಇನ್ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ದಲ್ರಿ. ಇದು 1 ವರ್ಷದ ಕೋರ್ಸ್ ಇರಿದೆ. ಈ 1 ವರ್ಷದ ಕೋರ್ಸ್ ಮಾಡಿದವ್ರು ಎಲ್ಲ ಇದ್ರಾಗ ತುಂಬಿದಾರೆ. ಮತ್ತು ಇಲ್ಲಿ ಯಾವುದಕ್ಕೆ ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡ್ಬೇಕು? ಈ ನೋಡ್ರಿ, ಒಂದೇ ಒಂದು ವಿದ್ಯಾರ್ಥಿ ಏನಪ್ಪ ಅಂತಂದ್ರೆ ಅದನ್ನು ಆ ಸೀಟನ್ನು ತೊಗೊಂಡಾರ. ಬಿಟ್ಟು ಉಳ್ಕಿದಾರೆಲ್ಲ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅದಾರ, ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅದಾರ. ಇವರೆಲ್ಲ 1 ವರ್ಷದ ಕೋರ್ಸ್ ಮಾಡಿದವರು ಎಲ್ಲ ಇವರೆಲ್ಲ ಜಾಬ್ ತೊಗೊಂಡ್ಬಿಟ್ರಿ. ಈಗ ಮುಂದೆ 300 ಪೋಸ್ಟ್ ಅದಾವು. 300 ಪೋಸ್ಟ್ ಬಂದಾಗ ಕೂಡ ಇವರ ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ. 200 ಪೋಸ್ಟ್ ಇವರ ತೊಗೊಂಡ್ಬಿಟ್ರಂದ್ರೆ ಏನು ಮಾಡ್ಬೇಕು? ಇವರಿಗೆ ಏನು ವಿಚಿತ್ರ. ಇದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತ, ಮುಂದೆ ನೀವು ಡಿಸೈಡ್ ಮಾಡ್ಕೋರಿ.